ಹೇಳಪ್ಪ, ಒಬ್ಬ ಶಾಸಕರಾದವನಿಗೆ ಯಾವುದೇ ರಾಜಕಾರಣಿ ಆಗಲಿ ಅವನಿಗೆ ಅವರ ಕ್ಷೇತ್ರದಲ್ಲಿ ಅವರ ಭಾಗದಲ್ಲಿ ಏನು ಜನರ ಬದುಕಿಗೆ ನಾವು ಒಂದು ಬದಲಾವಣೆ ಮಾಡ್ತೀವಲ್ಲ ಅದು ಬಹಳ ಮುಖ್ಯ. ಸುಮ್ಮನೆ ಓಟ್ ಹಾಕ್ಸ್ಕೊಂಡು ಬರೀ ರಾಜಕಾರಣ ಮಾಡ್ಕೊಂಡು ಇರೋದಲ್ಲ. ನಮ್ಮನ್ನು ನಾಯಕರು ಮಾಡಿದ್ದಾರೆ, ನಾವು ಅವ್ರಿಗೇನು ಕೊಡ್ತೀವಿ ಅಂತ ಬಹಳ ಮುಖ್ಯ. ಆ ದೃಷ್ಟಿಲಿ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು 4 ಜನ MLAಗಳು ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರಿಗೆ ನಾವೇನು ಕೊಡ್ಬೋದು, ಅವರ ಆರ್ಥಿಕವಾದಂಥ ಶಕ್ತಿ ತುಂಬೋದು. ಸೊ ಹಂಗೆ ಅವ್ರು ಬೆಳೆಯುವಂಥ ರೇಷ್ಮೆ ಇರ್ಬೋದು, ಅವರ ವ್ಯವಸಾಯ, ತರಕಾರಿ ಯಾವುದೇ ಬೆಳೀಲಿ ಅವ್ರಿಗೆಲ್ಲ ಜನಕ್ಕೆ ಉದ್ಯೋಗವನ್ನು ಸ್ಥಳದಲ್ಲೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೆ ಹೆಸರನ್ನ ಉಳಿಸ್ಕೊಂಡು ಇವತ್ತು ಅವ್ರಿಗೆಲ್ಲ ನಾವು ಯಾವ ಶಕ್ತಿ ಬಂದಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ನೀವು ಕೇಳಿ. ಅವ್ರೇನು ಹೇಳಿದ್ರು, 5 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು, ಎಲ್ಲರ ಜಮೀನು ಅಷ್ಟೇ ಐತಿತ್ತು. 6,000 7,000ಕ್ಕೂ ತೊಗೊಂಡವ್ರದ್ದು ಇವತ್ತು 2 ಕೋಟಿ 3 ಕೋಟಿ ಆಗಿದೆ. ಸೊ ಅಷ್ಟಕ್ಕೆಲ್ಲ ಶಕ್ತಿನ ನಾವು ಕೊಟ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ ಇವತ್ತು ನಾವು ಶಿಂಷಾಯಿಂದ ನೀರು, ಸತ್ಯಗಾಲ, ಶಿಂಷಾ ಅಂದರೆ ಸತ್ಯಗಾಲ ಪಕ್ಕ, ಅದು ಅಲ್ಲಿಂದ ನೀರು ಕಣ್ವಾಯಿಂದ ಬಂದು ತಿರ್ಗಾ ಇಲ್ಲಿ ಹೇಮಾವತಿ ನೀರು ಅಲ್ಲಿ ತಗೊಬಂದು ತಿರ್ಗಾ ಇನ್ನೊಂದು ರೌಂಡ್, ಈಗ ಮೊನ್ನೆ ತಾನೇ ಏನೋ ಒಂದು ತೀರ್ಮಾನ ಆಗಿದೆ, ನಾಳೆ ನಡೆದ್ರಲ್ಲಿ ನಾನು ಹೇಳ್ತೀನಿ, ಅದು ಟೆಂಡರ್ ಕರಿತಾ ಇದ್ದೀವಿ. ಎತ್ತಿನೊಳೆ ನೀರು ಎಲ್ಲ ಇಲ್ಲಿಗೆ ಬರ್ತದೆ. ಸೊ ಆ ಡ್ಯೂಟಿನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರೆಲ್ಲ ಹೊಟ್ಟೆವ್ರು ಏನಪ್ಪ ನನಗಿಂತ ಕೆಲಸ ಮಾಡೋಕ್ಕಾಗಲಿಲ್ಲ, ನನಗಿಂತ ಕೆಲಸ ಮಾಡಿಲ್ಲ ಅಂತ ಕೈ ಒಸಿಕೊಂಡು ಕೂತ್ಕೊಳ್ಳಿ. ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದೀವಲ್ಲ, KPS ಶಾಲೆ. ಯಾರೊಬ್ರು ಮಾಡಿದ ಬಜೆಟ್ ಬರ್ಸಿದ್ವ ನಾವು ಅದನ್ನ? ನಾವೇ ಅದಕ್ಕೆ ಸೃಷ್ಟಿಕರ್ತರು, ನಮ್ದೇ ಕಾನ್ಸೆಪ್ಟು. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2,000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟ್, ನಮ್ಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತೇನಿಲ್ಲ. ಈಗ ಬಜೆಟ್ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್ನ. 2 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ಇಟ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜು, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜು ತಂದಿದ್ದೀವಿ. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ. ಸೊ ಮುಂದಕ್ಕೆ ಮಾಗಡಿಗೆ ಏನು ಮಾಡಬೇಕು ಅಂತ ನಮ್ಗೆ ಅರಿವಿದೆ. ಹೇಮಾವತಿ ಲಿಂಕ್ ಎಲ್ಲ ಯಾರು ನಿಲ್ಸೋಕೆ ಆಗುದಿಲ್ಲ. ಪಾಪ ಅವ್ರೇನೋ ಇಬ್ರು ಕೇಳ್ತಿದ್ರು, ಅವ್ರು ಒಂದಷ್ಟು ಫಂಡ್ಸು ಕೊಟ್ಟಿದ್ದೀನಿ, ಇರ್ಲಿ, ಆ ಕೆಲಸ ನಡೀತದೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ. 18 ತಿಂಗಳಪ್ಪ. ಚಾನಲ್ ಕೆಲಸ ನಡೀತಾ ಇದೆ, ಅದೆಲ್ಲ ಆಗಿದೆ. ಅಲ್ಲಿಗೆ ಹೋಗಿ ಸ್ಪಾಟ್ಗೆಲ್ಲ ಹೋಗಿ ಬಂದಿದ್ದೀವಿ, ನಾನು, ಇವರು, ಯೋಗೇಶ್ ಎಲ್ಲ ಹೋಗಿ ಬಂದಿದ್ದೀವಿ. ಆ ಕೆಲಸ ಕೂಡ ಆಗ್ತದೆ. ನೋಡಪ್ಪ, ನೋಡಿ, ನಾನು ಬಜೆಟ್ ಸುದ್ದಿಗೆ ನಾನು ಹೇಳ್ತಾರೆ. ಪಾಪ ಬೇರೆಯವ್ರಿಗೆ ಬಜೆಟ್ ಬೇಕು, ನಮ್ಗೇನು ಬಜೆಟ್ ಬೇಡ. ಪೆನ್ನು ಪೇಪರ್ ನಂತನೇ ಇದೆ, ಪೆನ್ನು ಪೇಪರ್ ನನ್ನ ಹತ್ರನೇ ಇದೆ. ಕಾದು ನೋಡಿ. ಸರ್, ಈಗ ಶಾಸಕರೆಲ್ಲ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಸರ್, ನಿಮ್ಮನ್ನ ಭೇಟಿ ಮಾಡಿದ್ರ? ಎರಡೇ ಶಾಸಕರು ಸರ್ ಪ್ರವಾಸ ಹೋಗಿದ್ರು. ಇಲ್ಲಿಗೆ MLA ಜನ ಅದು ಬಂದಿದ್ರಲ್ಲ, ಎಲ್ಲ ಬಂದು ಮಾತಾಡ್ತಾವ್ರಲ್ಲ, ಅಲ್ಲೇನೇ ನೋಡ್ಕೊಂಡ್ ಬಂದೋ ಮಾಡ್ದು ಅಂತೆಲ್ಲ ತಿಳಿಸ್ತಾವ್ರೆ. ಅದು ಜಾಸ್ತಿ ಸ್ವಲ್ಪ ಕುಮಾರಸ್ವಾಮಿ ಗೊತ್ತಿರ್ಬೋದು, ಅಶೋಕ್ ಗೊತ್ತಿರ್ಬೋದು, ಅವ್ರನ್ನೇ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.